ಸಬ್ಟ್ರಾಕ್ಟಿಂಗ್ ಡೆಸಿಮಲ್ಸ್ ಆ್ಯಂಡ್ ಹೋಲ್ ನಂಬರ್ಸ್, ದಶಮಾಂಶ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಗಳ ವ್ಯವಕಲನ. ಇಲ್ಲಿ ಲೆಕ್ಕಗಳಿದೆ. 23 ಮೈನಸ್ 5.73 ಅಂತಿದೆ. ಈಗ ಮೊದಲಿಗೆ ಬರ್ಕೊಳ್ಳೋದು ಇಂಪಾರ್ಟೆಂಟ್. ಈಗ 23ಯಲ್ಲಿ ಎಲ್ಲಿದೆ ಪಾಯಿಂಟ್, ಎಲ್ಲಿದೆ ಬಿಂದು, ಎಲ್ಲಿದೆ, ಇಲ್ಲಿದೆ ಅಂತ ಅರ್ಥ ಅಲ್ವಾ, ಇಲ್ಲಿದೆ ಅಂತ ಅರ್ಥ. ಓಕೆ, ಈಗ 23ಯಿಂದ ಮೈನಸ್ 5.73 ಇದನ್ನ ಎಲ್ಲಿ ಬರ್ಕೊಳ್ತೀರಾ? ಈ ಬಿಂದು ಮತ್ತು ಈ ಬಿಂದು ಸರಿಯಾಗಿ ಹೊಂದಿಸಿ ಬರಬೇಕು. ಈಗ 23 ಬಿಂದು ಅಂದರೆ ಇಲ್ಲಿದೆ ಅಂತ ಅರ್ಥ. ಆಗ 5 3ರ ಕೆಳಗೆ ಬರೀಬೇಕು. ಇಲ್ಲಿ ಬಿಂದುಗೆ ಬಿಂದು ಕರೆಕ್ಟಾಗಿ ಇರಬೇಕು. 7 3. ಈಗ ಇದನ್ನು ಮೈನಸ್ ಮಾಡ್ತಿದೆ. ಈಗ ಇಲ್ಲಿ ಏನಿಲ್ಲ ಅಂದ್ರೇನು, ಇಲ್ಲಿ 0 ಇದೆ ಅಂತ ಅರ್ಥ. ಈಗ 0ಯಿಂದ 3 ಕಳೀಲಿಕ್ಕೆ ಆಗೋದಿಲ್ಲ. ಹಾಗೇನು ಮಾಡಬೇಕು, ಈ ಕಡೆಯಿಂದ ತಗೊಳ್ಬೇಕು. ಇಲ್ಲಿ ಇಲ್ಲ ತಗೊಳ್ಳಿಕ್ಕೆ, ಈ ಕಡೆಯಿಂದ ತಗೊಳ್ಳಿ. ಆಗ 3ರಿಂದ ತಗೊಳ್ಳಿ. ಇಲ್ಲಿಂದ ಈ ಕಡೆ ಕೊಟ್ಟಾಗ ಇದೇನಾಯಿತು, 10 ಆಯಿತು. ಇಲ್ಲಿಂದ ಈ ಕಡೆ ತಗೊಳ್ಳಿ. 10ರಿಂದ ಈ ಕಡೆ ತಗೊಂಡಾಗ ಇದು 10 ಆಗ್ತದೆ. ಆಗ ಇಲ್ಲಿ ಎಷ್ಟು ಉಳಿತು, 9 ಉಳಿತು. ಇಲ್ಲಿಂದ ಕೊಟ್ಟಿದ್ದೇವೆ, ಆಗ ಇಲ್ಲಿ 2 ಉಳಿದಿದೆ. ಈಗ 10ರಿಂದ 3 ಕಳೆದಾಗ ಎಷ್ಟು, 7. 9ರಿಂದ 7 ಕಳೆದಾಗ 2 ಬಿಂದು ಹಾಕೊಳ್ಳಿ. ಇಲ್ಲಿ ಎಷ್ಟು ಉಳಿದ್ರೆ 2. 2ರಿಂದ 5 ಕಳೀಲಿಕ್ಕಾಗ್ತದೆ, ಇಲ್ಲ, ಈ ಕಡೆ ಕೊಡಿ. ಇಲ್ಲಿಂದ ಈ ಕಡೆ ಕೊಡಿ. 12ರಿಂದ 5 ಕಳೆದಾಗ ಎಷ್ಟು, 7. ಇಲ್ಲಿ ಎಷ್ಟು ಉಳಿದಿದೆ, 1. 17.27. ಮುಂದಿನ ಲೆಕ್ಕ ನೋಡ. 22.64ರಿಂದ 8 ಕಳಿಬೇಕು. ಈಗ 8ರಲ್ಲಿ ಬಿಂದು ಎಲ್ಲಿದೆ, ಇಲ್ಲಿದೆ ಅಂತ ಅರ್ಥ. ಆಗ ಈ ಬಿಂದು ಮತ್ತು ಈ ಬಿಂದು ಸರಿಯಾಗಿ ಹೊಂದಿಸಿ ಬರಬೇಕು. ಆಗ 8 ಎಲ್ಲಿ ಬರೀತಾರೆ, 2ರ ಕೆಳಗೆ ಬರೀಬೇಕು. ಈಗ ಈ ಬಿಂದು ಈ ಬಿಂದುಗೆ ಸರಿಯಾಗಿ ಬಂದಿದೆ. ಈಗ ಇಲ್ಲಿ ಏನಿಲ್ಲ ಅಂದರೆ 0 ಅಂತ ಅರ್ಥ. ಈಗ ಮೈನಸ್ ಮಾಡಿ. 4ರಿಂದ 0 ಕಳೆದಾಗ 4, 6ರಿಂದ 0 ಕಳೆದಾಗ 6 ಬಿಂದು 2ರಿಂದ 8 ಕಳೀಲಿ ಆಗ್ತದೆ, ಇಲ್ಲ, ಈ ಕಡೆ ಕೊಡಿ. ಈ ಕಡೆ ಒಂದು ಸಂಖ್ಯೆನ ಈ ಕಡೆ ಕೊಡಿ. 12ರಿಂದ 8 ಕಳೆದಾಗ ಎಷ್ಟು, 4. ಇಲ್ಲಿ ಎಷ್ಟು ಉಳಿತು, ಈ ಕಡೆ ಕೊಟ್ಟಿದ್ದೇವೆ 1. 2ರಿಂದ 1 ಕಳೆದಾಗ 1 ಉಳಿತಲ್ಲ, 1. ಉತ್ತರ ಎಷ್ಟು, 14.64.